ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ವ್ಯವಹಾರ ಅಧ್ಯಯನ ಸಂಕೇತ 27, ಸಮಯ 3 ಗಂಟೆ 15 ನಿಮಿಷ, ಗರಿಷ್ಠ 80 ಅಂಕಗಳು ನಿಗದಿಪಡಿಸಿರ್ತಾರೆ. ಇಲ್ಲಿ ನೋಡಿ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ವಿಭಾಗ ಎದಲ್ಲಿ ಪ್ರತಿ ಒಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಿರ್ತಾರೆ. ನೋಡೋಣ. ಮೊದಲು, ಉನ್ನತ ನಿರ್ವಹಣೆಯು ಡ್ಯಾಶ್ ರವರನ್ನು ಒಳಗೊಂಡಿದೆ. ಅಧ್ಯಕ್ಷ, ಮೊದಲ ಸಾಲಿನ ವ್ಯವಸ್ಥಾಪಕ, ವಿಭಾಗ ಮುಖ್ಯಸ್ಥ, ಮೇಲ್ವಿಚಾರಕರು. ಹೆನ್ರಿ ಪಯೋಲ್ ಡ್ಯಾಶ್ ಆಗಿದ್ದರು. ಕಾರ್ಯತಂತ್ರವನ್ನು ಡ್ಯಾಶ್ನಿಂದ ಪಡೆಯಲಾಗಿದೆ. ಗಂಗಾ ಲಿಮಿಟೆಡ್ ಲೋಹದ ಉತ್ಪನ್ನಗಳಲ್ಲಿ ವ್ಯವಹರಿಸುವ ಕಂಪನಿಯಾಗಿದೆ. ಕಾರ್ಯವನ್ನು ಮುಖ್ಯವಾಗಿ ಉತ್ಪಾದನೆ, ಖರೀದಿಗಳು, ಮಾರಾಟ ಪ್ರಕ್ರಿಯೆ, ಹಣಕಾಸು ಮತ್ತು ಮಾನವ ಸಂಪನ್ಮೂಲ ಸೇರಿದಂತೆ ಕಾರ್ಯಗಳಾಗಿ ವಿಂಗಡಿಸಲಾಗಿದೆ. ಸಂಸ್ಥೆಯು ಅನುಸರಿಸಬೇಕಾದ ಸಂಘಟನೆಯ ರಚನೆಯ ಪ್ರಕಾರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದು ಪ್ರವರ್ತನ ಮಿಶ್ರಣವಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು, ಇಲ್ಲಿ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು. 5x1, ಪ್ರತಿ ಒಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಿರ್ತಾರೆ. ಆನ್ಸರ್ಸ್ಗಳು ಇಲ್ಲೇ ಇರುತ್ತೆ. ಇವುಗಳನ್ನೇ ಇಲ್ಲಿ ನೀವು ಮ್ಯಾಚ್ ಆಗುವಂತಹ ಪ್ರಶ್ನೆಗೆ ಹೊಂದಿಸಿ ಬರೀಬೇಕು. ಗ್ಯಾಂಗ್ ಪ್ಲಾಂಕ್ ಸಂವಹನ ಪದ್ಧತಿಯನ್ನು ಡ್ಯಾಶ್ ಸಂದರ್ಭದಲ್ಲಿ ಉಪಯೋಗಿಸುತ್ತಾರೆ. ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿಅಂಶಗಳ ರೂಪದಲ್ಲಿ ವ್ಯಕ್ತ ಮಾಡಿದ ಹೇಳಿಕೆಯನ್ನು ಡ್ಯಾಶ್ ಎನ್ನುತ್ತಾರೆ. ಡ್ಯಾಶ್ ಎಂದರೆ ಸಂಸ್ಥೆಯಲ್ಲಿ ಜನರನ್ನು ಉತ್ತೇಜಿಸಲು ಉಪಯೋಗಿಸುವ ತಂತ್ರವಾಗಿದೆ. ಮಾಲೀಕರ ನಿಧಿ ಮತ್ತು ಎರವಲು ನಿಧಿಗಳ ನಡುವಿನ ಮಿಶ್ರಣವನ್ನು ಡ್ಯಾಶ್ ಎನ್ನುವರು. ಕಾನೂನಾತ್ಮಕ ರಕ್ಷಣೆ ಕೊಡಲ್ಪಟ್ಟ ಮುದ್ರೆಯ ಭಾಗವನ್ನು ಡ್ಯಾಶ್ ಎನ್ನುತ್ತಾರೆ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ನೋಡೋಣ. ಸಾಮಾನ್ಯ ಮಾರ್ಗಸೂಚಿಗಳು, ಅಧಿಕಾರ, ನೇಮಕಾತಿ, ನಿಯಂತ್ರಿಸುವಿಕೆಯು, ಜಾಹೀರಾತು. ಇದರಲ್ಲಿಯೂ ಕೂಡ 5 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ನೆಕ್ಸ್ಟು, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪ್ರಕ್ರಿಯೆ ಎಂದರೇನು? ತರಬೇತಿ ಮತ್ತು ಅಭಿವೃದ್ಧಿಗಿರುವ ಯಾವುದಾದ್ರೂ ಒಂದು ವ್ಯತ್ಯಾಸವನ್ನು ತಿಳಿಸಿ. ಅಬ್ರಹಾಂ ಮಸ್ಲೋರವರ ಪ್ರತಿಪಾದಿತ ಸಿದ್ಧಾಂತವನ್ನು ತಿಳಿಸಿ. ಕಂಪನಿಯು 10 ಲಕ್ಷ ಮೌಲ್ಯದ ಯಂತ್ರೋಪಕರಣಗಳನ್ನು ಒಳಗೊಂಡಿರುವ ಹೊಸ ಘಟಕಗಳನ್ನು ಸ್ಥಾಪಿಸಲು ಬಯಸಿದೆ. ಹಣಕಾಸು ನಿರ್ವಹಣೆಯಲ್ಲಿ ಒಳಗೊಂಡಿರುವ ನಿರ್ಣಯದ ಪ್ರಕಾರವನ್ನು ಗುರುತಿಸಿ. ಭಾರತದಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು? ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ನಿಮಗೆ ಇಲ್ಲಿ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ನೀಡಿ ಅಂತ ಹೇಳಿದ್ದಾರೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. S.W. ಟೇಲರ್ ಅವರು ಪ್ರತಿಪಾದಿಸಿದ ಯಾವುದಾದ್ರೂ 2 ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ತಿಳಿಸಿ. ಯೋಜಿಸುವಿಕೆಯಲ್ಲಿನ ವಿಧಾನ ಎಂದರೇನು? ಔಪಚಾರಿಕ ಮತ್ತು ಅನೌಪಚಾರಿಕ ಸಂಘಟನೆಗಳ ನಡುವಿನ 2 ವ್ಯತ್ಯಾಸಗಳನ್ನು ಬರೆಯಿರಿ. ನೇಮಕಾತಿ 2 ಆಂತರಿಕ ಮೂಲಗಳನ್ನು ತಿಳಿಸಿ. ಸಂವಹನದ ಯಾವುದಾದ್ರೂ 2 ಮಾನಸಿಕ ಆಚರಣೆಗಳನ್ನು ತಿಳಿಸಿ. ನಿಯಂತ್ರಿಸುವಿಕೆಯು ಯಾವುದಾದ್ರೂ 2 ಮಿತಿಗಳನ್ನು ಬರೆಯಿರಿ. ಹಣಕಾಸಿನ ಯೋಜಿಸುವಿಕೆಯ ಅವಳಿ ಉದ್ದೇಶಗಳನ್ನು ತಿಳಿಸಿ. ಅನುಕೂಲ ಉತ್ಪನ್ನಗಳಿಗೆ 2 ಉದಾಹರಣೆ ನೀಡಿ. ಗ್ರಾಹಕರ ಯಾವುದಾದ್ರೂ 2 ಹೊಣೆಗಾರಿಕೆಗಳನ್ನು ತಿಳಿಸಿ. ನೆಕ್ಸ್ಟು, ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 10 ರಿಂದ 12 ವಾಕ್ಯಗಳಲ್ಲಿ ಉತ್ತರಿಸಿ. 6x4 = 24. ಹೆನ್ರಿ ಪಯೋಲ್ ರವರು ಕೊಡುಗೆ ನೀಡಿದ ಯಾವುದಾದ್ರೂ 4 ನಿರ್ವಹಣೆ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಸಾಮಾಜಿಕ ಪರಿಸರ ಮತ್ತು ತಾಂತ್ರಿಕ ಪರಿಸರ ಕುರಿತು ಟಿಪ್ಪಣಿ ಬರೆಯಿರಿ. ಪಾಲಿಥೀನ್ ಬ್ಯಾಗ್ಗಳನ್ನು ನಿಷೇಧಿಸಲು ನ್ಯಾಯಾಲಯ ಆದೇಶ ನೀಡಿದೆ. ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ. ವ್ಯವಸ್ಥಿತ ಯೋಜನೆ ಇಲ್ಲದೆ ಯಾವುದೇ ಉದ್ಯಮಗಳು ತನ್ನ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ನೀವು ಇದನ್ನು ಒಪ್ಪುತ್ತೀರಾ? ನಿಮ್ಮ ಉತ್ತರವನ್ನು ಬೆಂಬಲಿಸಲು ಯಾವುದಾದ್ರೂ 4 ಪ್ರಾಮುಖ್ಯತೆಯನ್ನು ವಿವರಿಸಿ. ಆಕಾಶ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಪ್ರತಿ 3 ತಿಂಗಳ ನಂತರ ಅವನ ವ್ಯವಸ್ಥಾಪಕರವನ್ನು ಒಂದು ವಿಭಾಗದಿಂದ ಇನ್ನೊಂದಕ್ಕೆ ವರ್ಗಾಯಿಸುತ್ತಾರೆ. ಈ ಕ್ವಶನ್. ನಿಯಂತ್ರಿಸುವಿಕೆ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಮೊದಲ 4 ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಪ್ರಕಾಶಕರಾಗಿ ನೀವು ಮಾರ್ಕೆಟಿಂಗ್ ನಿರ್ವಹಣೆಯ ಕುರಿತು ಹೊಸ ಪುಸ್ತಕವನ್ನು ಪ್ರಕಟಿಸಿದ್ರಿ. ಈ ಪುಸ್ತಕದ ಬೆಲೆಯನ್ನು ನೀವು ಹೇಗೆ ನಿರ್ಧರಿಸುತ್ತೀರಿ ಎಂದು ಯಾವುದಾದ್ರೂ 4 ಅಂಶಗಳನ್ನು ವಿವರಿಸುವ ಮೂಲಕ ತಿಳಿಸಿ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ ಯಾವುದಾದ್ರೂ 4 ವ್ಯತ್ಯಾಸಗಳನ್ನು ತಿಳಿಸಿ. ಗ್ರಾಹಕರ ಯಾವುದಾದ್ರೂ 4 ಹಕ್ಕುಗಳನ್ನು ವಿವರಿಸಿರಿ. ನೆಕ್ಸ್ಟ್, ಲಾಸ್ಟ್ ಒನ್. ಇಲ್ಲಿ ಪ್ರತಿ ಒಂದು ಪ್ರಶ್ನೆಗೆ 8 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ. ವ್ಯವಹಾರ ಸಂಸ್ಥೆ ಯಶಸ್ವಿಯಾಗಿ ಗುರಿಗಳನ್ನು ತಲುಪಲು ಸಂಘಟಿಸುವಿಕೆಯ ಪಾತ್ರ ಮುಖ್ಯವಾದದ್ದು. ಈ ಹೇಳಿಕೆಯನ್ನು ಸಮರ್ಥಿಸಲು ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ವಿವಿಧ ಹಂತಗಳನ್ನು ವಿವರಿಸಿ. ನಿರ್ದೇಶಿಸುವಿಕೆಯು ಪರಿಣಾಮಕಾರಿಯಾಗಲು ಅನುಸರಿಸುವ ನಿರ್ದಿಷ್ಟ ತತ್ವವನ್ನು ವಿವರಿಸಿ. ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ 8 ಕಾರ್ಯಗಳನ್ನು ವಿವರಿಸಿರಿ. ಇದು ಮೇನ್ ಇಂಪಾರ್ಟೆಂಟ್. ನಿಮ್ಮ ಒಂದು ವ್ಯವಹಾರ ಅಧ್ಯಯನ ಕ್ವಶನ್ ಪೇಪರ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗಲೇ ಪ್ರಿಪೇರ್ ಮಾಡಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ. ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಇರುವಂತಹ ಪ್ರತಿಯೊಂದು ಕ್ವಶನ್ಸ್ಗಳು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.